ಮಕ್ಕಳೇ, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಒಂದು 60 ದಿನಗಳ ಕಾಲ ಈಗ ಇಷ್ಟರಲ್ಲಿಯೇ ನೀವು 10ನೇ ತರಗತಿಯ ಪರೀಕ್ಷೆಯನ್ನು ಬರೆಯಲಿದ್ದೀರಿ. ಅದಕ್ಕಾಗಿ ಹಿಂದಿ ವಿಷಯದ ಕುರಿತು ನೀವು 40 ಅಂಕಗಳ ಒಂದು ತಯಾರಿಯನ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾವು ಈ ಒಂದು ವಿಡಿಯೋದ ಮೂಲಕ ತಿಳಿಯೋಣ. ಅಂದ್ರೆ 40 ಅಂಕಗಳು ಅಂದ್ರೆ ನಮಗೆ ಪಾಸ್ ಆಗಲೂ ಬೇಕು. 80 ಅಂಕಗಳಲ್ಲಿ 28 ಅಂಕಗಳು. ಅದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ, ಯಾಕಂದ್ರೆ 28 ಅಂಕಗಳಿಗೆ ತಯಾರಿ ಮಾಡಿದ್ರೆ ನಡೆಯಲ್ಲ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದರೆ ನಾವು ಆ ಒಂದು ವಿಷಯವನ್ನ, ಹಿಂದಿ ವಿಷಯವನ್ನ ಅತ್ಯಂತ ಸುಲಭವಾಗಿ ಪಾಸ್ ಆಗ್ಬೋದು. ಹಾಗಾದ್ರೆ ಇಲ್ಲಿ ನಾವು ಇವತ್ತು ಚರ್ಚೆ ಮಾಡುವಂತಹ ವಿಷಯಗಳು ಏನದವಪ್ಪ ಅಂತಂದ್ರೆ ಎಲ್ಲ ಗ್ಯಾರಂಟಿ ಬರುವಂತವನ್ನ. ಈ ಒಂದು ವಿಷಯಗಳನ್ನ ನೀವು ಅಭ್ಯಾಸ ಮಾಡಿದರೆ ಸಾಕು, ಹಿಂದಿ ವಿಷಯದಲ್ಲಿ ಸರಳವಾಗಿ 40 ಅಂಕಗಳನ್ನ ನೀವು ಗಳಿಸಬಹುದು. ಅಂತಂದ್ರೆ ಕೆಲವು ಪ್ರಶ್ನೆಗಳು ಹೇಗಿದಾವಪ್ಪ ಈಗ ಹಿಂದಿ ವಿಷಯದಲ್ಲಿ, ಇವು ಗ್ಯಾರಂಟಿ ಬರ್ತಾವ. ಗ್ಯಾರಂಟಿ ಅಂತಂದ್ರೆ 100% ಈ ಕ್ವಶನ್ ಬಿದ್ದ ಬೀಳ್ತೈತಿ ಅನ್ನುವಂಥ ಪ್ರಶ್ನೆಗಳು ಕೂಡ ನಮ್ಮ ಹಿಂದಿ ವಿಷಯದಲ್ಲಿ ಅದಾವ. ಹಾಗಾಗಿದ್ದಾಗ ನಾವು ಹಿಂದಿ ವಿಷಯ ಫೇಲ್ ಆಗೋದು ಬೇಡ, ಅದ್ರ ಬಗ್ಗೆ ವಿಚಾರ ಮಾಡೋದನ್ನು ಬೇಡ. ಪಾಸ್ ಆಗ್ಲೇಬೇಕು, ಅದನ್ನು ಕೂಡ ಒಂದು ಒಳ್ಳೆಯ ಅಂಕಗಳೊಂದಿಗೆ ಆಗ್ಬೇಕು ಅನ್ನುವಂತ ಒಂದು ಉತ್ಸಾಹ ಛಲದಿಂದ ಇವತ್ತು ನಾವು ಹಿಂದಿ ವಿಷಯದಲ್ಲಿ. ಹಾಗಾದ್ರೆ ಯಾರಿಗೋ ಒಬ್ರಿಗೆ ಕಠಿಣ ಆಗ್ತಿರ್ಬೋದು, ಯಾಕಂತಂದ್ರೆ ಹಿಂದಿ ವಿಷಯ ಹೆಂಗಪ್ಪ ಎಲ್ಲರಿಗೂ ಬಹಳ ಸರಳವಾದಂತ ವಿಷಯ. ಇದನ್ನ ನಾವು ತೃತೀಯ ಭಾಷೆಯನ್ನಾಗಿ ಕಲಿತೀವಿ. ಅವಾಗ ಏನಾಕೈತಿ, ನಮಗ ಟಿವಿ ಒಳಗೂ ನೋಡ್ತೀವಿ, ನಾವು ಹಿಂದಿ ಫಿಲ್ಮ್ಸ್ ನೋಡ್ತೀವಿ, ಹಿಂದಿ ಕಾರ್ಟೂನ್ಸ್ ನೋಡ್ತೀವಿ. ಅವಾಗ ಈ ಹಿಂದಿ ಒಂದು ಏನಾಕೈತಿ ಬಹಳ ಸಾಫ್ಟ್ ಭಾಷೆ ಐತಿ, ನಾವು ಅದನ್ನ ಕಲಿಬೇಕು ಅನಿಸ್ತಿರ್ತೈತಿ. ಆದ್ರೆ ಕೆಲವು ಮಂದಿಗೆ ಅದು ಏನೋ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಿರ್ತೈತಿ. ಅವರು ಕೂಡ ಹಂಗ ಹಿಂದಿ ವಿಷಯದಲ್ಲಿ ಪಾಸ್ ಆದ್ರೆ ಮುಂದೆ ತನ್ನ ಒಂದು ಭವಿಷ್ಯವನ್ನ, 10th ಪಾಸ್ ಆದ್ಮೇಲೆ ತನ್ನ ಭವಿಷ್ಯವನ್ನ ಈ ಹಿಂದಿ ವಿಷಯದಲ್ಲಿ ಮಾಡಿಕೊಳ್ಳಬಹುದು. ಹಾಗಾದ್ರೆ ನಾವು ಈ ಒಂದು ವಿಷಯನ ಪಾಸ್ ಆಗೋದು ಹೇಗಪ್ಪ, 40 ಅಂಕಗಳನ್ನ ಗಳಿಸುವುದು ಹೇಗೆ ಅನ್ನೋದಕ್ಕೆ ನಾವು ಇವತ್ತು ಈ ಒಂದು ವಿಡಿಯೋದ ಮೂಲಕ ತಿಳಿಯೋಣ. ಹಾಗಾದ್ರೆ ನಾವು ಮೊದಲನೆಯದಾಗಿ ಇಲ್ಲಿ ಕಲಿಯೋಣ ಈ ಗ್ಯಾರಂಟಿ ಬೀಳುವಂತ ಕ್ವಶನ್. ಈಗ ನಿಮ್ಗೆಲ್ಲ ಒಂದು ಪಾಠಶಾಲೆಗಳಲ್ಲಿ ನಿಮ್ಮ ಶಿಕ್ಷಕರು ತಿಳಿಸಿರ್ತಾರೆ, ಏನಪ್ಪಾ ಒಂದನೇದು ಕವಿತಾ ಕಂಠಸ್ಥ 4 ಅಂಕಗಳಿಗೆ. ಇದು ಗ್ಯಾರಂಟಿ 100% ಇದ ಒಂದು ನಿಮ್ಗೆ ಪದ್ಯ ಬೀಳ್ತೈತಿ. ಇವ 4 ಲೈನನ್ನ ನೀವು ಬಾಯ್ಪಾಟ್ ಮಾಡಬೇಕು, ಬರುತ್ತೆ ತೆಗಿಬೇಕು ಅಂತಂತಂದ್ರೆ ನೋಡ್ಲಾರ್ದ ಒಂದು ಮಿಸ್ಟೇಕ್ ಇರಲಾರ್ದ ಆ ಒಂದು ಪದ್ಯವನ್ನ ಅಥವಾ ಈ ಒಂದು 4 ಸಾಲುಗಳನ್ನ, ಪದ್ಯದ 4 ಸಾಲುಗಳನ್ನ, ಕವಿತಾ ಇದು ಇರುವುದು ಕೋಶಿಶ್ ಕರ್ನೆ ವಾಲೋ ಕಿ ಹಾರ್ ನಹೀ ಹೋತಿ ಅನ್ನುವಂಥದ್ದು. ಆ ಒಂದು ಪದ್ಯದ ಸಾಲುಗಳಲ್ಲಿ ನಾವು ನಮ್ಮ ಮುಂದಿನ ಭವಿಷ್ಯವನ್ನ ಇಲ್ಲಿ ತಿಳ್ಕೋಬಹುದು. ಕೋಶಿಶ್ ಕರ್ನೆ ವಾಲೋ ಕಿ ಹಾರ್ ನಹೀ ಹೋತಿ ಅಂತಂದ್ರೆ ಯಾರು ಪ್ರಯತ್ನ ಮಾಡುತ್ತಾರೋ ಅವರಿಗೆ ಯಾವತ್ತೂ ಸೋಲನ್ನುವುದಿಲ್ಲ. ಆ ಒಂದು ಪದ್ಯದ ಸಾಲು, ಕೊನೆಯ 4 ಸಾಲುಗಳನ್ನ ನಿಮ್ಗೆ ಇಲ್ಲಿ ಪದ್ಯ ಕಂಠಸ್ಥಕ್ಕಾಗಿ ಕೊಡ್ತಾರ, 4 ಅಂಕಗಳಿಗೆ ಕೊಡ್ತಾರ. ಇದನ್ನ असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಈ ಒಂದು 4 ಸಾಲುಗಳನ್ನ ಮಾಡಿದ್ರೆ ಸಾಕು ಮಕ್ಕಳೇ, ನಿಮಗೆ 4 ಅಂಕಗಳು ಗ್ಯಾರಂಟಿ. ಇದನ್ನ ನೀವು ದಿನ ನಿಮ್ಮ ಒಂದು ಟೈಮ್ ಟೇಬಲ್ ನಲ್ಲಿ, ಆಲ್ರೆಡಿ ನೀವು ಟೈಮ್ ಟೇಬಲ್ ಅನ್ನು ಸೆಟ್ ಮಾಡ್ಕೊಂಡಿರ್ತೀರಿ. ಆ ಟೈಮ್ ಟೇಬಲ್ ಪ್ರಕಾರ ನೀವು ಹಿಂದಿ ವಿಷಯ ನಿಮ್ಗೆ ಇದ್ದಾಗ, ಹಿಂದಿ ವಿಷಯಕ್ಕೆ ನೀವು ಯಾವ ಸಮಯವನ್ನು ಕೊಟ್ಟಿರ್ತಿರಲ್ಲ ಆ ಸಮಯದಲ್ಲಿ ಈ ಒಂದು ಕವಿತೆಯನ್ನ 4 ಸಾಲುಗಳನ್ನ ದಿನಾಲು ಒಂದ್ಸತಿ ಬರೆದು ನಿಮ್ಗೆ ಇನ್ನೂ 60 ದಿವಸಗಳಾದವ ಮಕ್ಕಳು. ಆಲ್ರೆಡಿ ನೀವು ಕೆಲವೊಂದು ಸರಣಿ ಪರೀಕ್ಷೆಗಳನ್ನು ಕೂಡ ಬರೆದಿದ್ದೀರಿ. ಅದರಲ್ಲಿಯೂ ನೀವು ನೋಡ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ನಲ್ಲಿ ನೋಡ್ಬೋದು, ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಕೂಡ ನೀವು ನೋಡ್ಬೋದು. ಈ ಒಂದು 4 ಸಾಲುಗಳ ಪದ್ಯ ಇದೇ ಬರುತ್ತೆ, ಇದನ್ನೇ ಬರುತ್ತೆ. ಈ 4 ಅಂಕಗಳು ನಿಮ್ಗೆ ಆಲ್ರೆಡಿ ನಿಮ್ಗೆ ಇಷ್ಟದಾಗಿದ್ದಂಗ ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ಹಾಗಾದ್ರೆ ಎರಡನೇದೇನಪ್ಪ, ಎರಡನೇದು ಬರೋದು ನಿಮಗೆ 5 ಅಂಕಗಳ ಒಂದು ಪ್ರಶ್ನೆ. 5 ಅಂಕಗಳಲ್ಲಿ ನಿಮ್ಮ 80 ಮಾರ್ಕ್ಸಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಗಳಿಗೆ ಇರುವಂತಹ ಪ್ರಶ್ನೆ ಅಂದ್ರೆ ಇದೊಂದ. ಈ ಲಾಂಗ್ ಆನ್ಸರ್ ಅಂದ್ರೆ 5 ಅಂಕಗಳಿಗೆ ಚುಟ್ಟಿ ಪತ್ರನ ಬೀಳ್ತೈತಿ. 2 ಆಪ್ಷನ್ ಕೊಡ್ತಾರೆ ನಿಮ್ಗೆ. 38ನೇ ಪ್ರಶ್ನೆ ಚುಟ್ಟಿ ಪತ್ರ, ಅದರಲ್ಲಿ ಇನ್ನೊಂದು ನಿಮ್ಗೆ ವ್ಯವಹಾರಿಕ ಪತ್ರ ಕೊಡ್ತಾರೆ. ಆದ್ರೆ ನೀವು ಇದು ಒಂದೇ ಪತ್ರವನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಇಲ್ಲಿ 5ಕ್ಕೆ 5 ಅಂಕಗಳು ಕೂಡ ದೊರೀತವ. ಇದರಲ್ಲಿ ನಿಮಗೆ ದಿನಾಂಕ 1 ಪಾಯಿಂಟ್, ಈ ದಿನಾಂಕ ಹಾಕಿದ್ರೂ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಪ್ರೇಷಕ ಅಂತಂದ್ರೆ ಇಂದ ಯಾರು ಬರಿತಾ ಇದ್ರಿ ನೀವು, ನಿಮ್ಮ ಹೆಸರನ್ನ, ನಿಮ್ಮ ಪಾಠಶಾಲೆಯ ಹೆಸರನ್ನ, ನಿಮ್ಮ ತಾಲೂಕು ಮತ್ತು ಜಿಲ್ಲೆ ಹೆಸರನ್ನ ಬರೆದ್ರೆ ಅಲ್ಲಿ ಅರ್ಧ ಮಾರ್ಕ್ಸ್ಗಳನ್ನು ಕೊಡ್ತಾರ. ಸೇವಾಮಿ ಅಂದ್ರೆ ಯಾರಿಗೆ ಬರಿತಾ ಇದ್ದಾರೆ, ಇವರಿಗೆ, ಯಾರಿಗೆ ನಿಮ್ಗೆ ಅಲ್ಲಿ ಕ್ವಶನ್ ಈಗ ಕೊಟ್ಟಿರ್ತಾರೆ. ಯಾರಿಗೆ ಅಧ್ಯಾಪಕರಿಗೆ ಬರಿಬೇಕು, ಕ್ಲಾಸ್ ಟೀಚರಿಗೆ ಬರಿಬೇಕು ಅಥವಾ ಮುಖ್ಯೋಧ್ಯಾಪಕರಿಗೆ ಬರಿಬೇಕು ಅಂತ ಕೊಟ್ಟಿರ್ತಾರೆ. ಅದನ್ನ ಕಾಪಿ ಮಾಡಿ ನೀವು ಇಲ್ಲಿ ಬರೆದ್ ಬಿಟ್ರೆ ಅದಕ್ಕೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಆದರಣೀಯ ಮಹೋದಯ,
ಇದನ್ನ ಬರೆದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ವಿಷಯ, ಇದು ಪ್ರಶ್ನೆಯಲ್ಲಿನೇ ಇರುತ್ತೆ. ಚುಟ್ಟಿಕೆಗೆ ಪ್ರಾರ್ಥನಾ ಪತ್ರ ಇಷ್ಟು ಬರೆದ್ರೆ ಅರ್ಧ ಮಾರ್ಕ್ಸ್ ಕೊಡ್ತಾರ. ಇಲ್ಲಿ ಬಾಡಿ ಆಫ್ ದ ಲೆಟರ್ ಬರೆದ್ರೆ ಅಂದ್ರೆ ವಿಷಯ ವಿಸ್ತಾರವನ್ನ ಬರೆದ್ರೆ ನಿಮಗೆ ಇಲ್ಲಿ 2.5 ಮಾರ್ಕ್ಸ್ ಕೊಡ್ತಾರ. ಲಾಸ್ಟಿಗೆ ಆಪ್ತ ಆಜ್ಞಾಕಾರಿ ಛಾತ್ರ ಇದನ್ನು ಬರೆದ್ರೆ ಹಾಫ್ ಮಾರ್ಕ್ಸ್. ಹಾಗೆ ಒಟ್ಟು ನಿಮಗೆ 5 ಮಾರ್ಕ್ಸ್ ಗಳನ್ನ ಇಲ್ಲಿ ಕೊಡ್ಲಾಗೈತಿ. ಇದನ್ನು ಕೂಡ ನಿಮ್ಮ ಟೈಮ್ ಟೇಬಲ್ ನಲ್ಲಿ ಯಾವಾಗ ನಿಮ್ಗೆ ಹಿಂದಿ ವಿಷಯವನ್ನ ನಿಗದಿಪಡಿಸಿದಿರೋ ಆ ಟೈಮ್ನಲ್ಲಿ ನೀವು ಇದನ್ನು ದಿನಾಲೂ ಒಮ್ಮೆ ತೆಗೆದ್ರೆ ಚುಟ್ಟಿ ಪತ್ರವನ್ನ ಇದು ಪ್ರಶ್ನೆ ಗ್ಯಾರಂಟಿ ಬರುವಂತ ಪ್ರಶ್ನೆ. ಇದನ್ನ ಬಿಟ್ಟು ಬೇರೆ ಏನು ಕೊಡುವುದಿಲ್ಲ. ನೀವು ಇದನ್ನ 5 ಮಾರ್ಕ್ಸ್ ನಿಮ್ಮ ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಬಂದ ತಕ್ಷಣ ಒಮ್ಮೆ ಪ್ರಶ್ನೆ ಪತ್ರಿಕೆಯನ್ನ ನೀವು ನೋಡಿ 38ನೇ ಪ್ರಶ್ನೆನ ಡೈರೆಕ್ಟ್ ಬರೆದ್ರು ಏನೂ ತಪ್ಪಿಲ್ಲ. 38ನೇ ನಂಬರ್ ಹಾಕೋದು, ಇದನ್ನ ಬರೆಯೋದು. ಆಮೇಲೆ 36ನೇ ಪ್ರಶ್ನೆ ನಿಮಗೆ ಪದ್ಯ ಇರ್ತೈತಿ, ಅದನ್ನ ಬರೆಯೋದು. ಅಂತಂದ್ರೆ ನಿಮ್ ಗ್ಯಾರಂಟಿ ಇದು ಪರ್ಫೆಕ್ಟ್ ಆಗಿರ್ತೈತಿ. ಪರ್ಫೆಕ್ಟ್ ಮಾಡ್ಕೊಳ್ಳಲೇಬೇಕು. ಹಾಗೆ ಆಗ್ತೈತಿ. ದಿನಾಲೂ ಒಂದ್ಸತಿ ಬರೆದ್ರೆ ಆಗ್ತೈತಿ. ಇದನ್ನ ನೀವು ಬರೆದ್ರೆ ಇಲ್ಲಿ 5, ಮೊದಲನೇದು 4, ಒಟ್ಟು 9 ಅಂಕಗಳು ಈ ನಮ್ಮ ಹಿಂದಿ ವಿಷಯದಲ್ಲಿ ಗ್ಯಾರಂಟಿ ಬರುವಂತಹ ವಿಷಯಗಳು. ಈಗ 3ನೇದಪ್ಪ ಅಂತಂದ್ರೆ 4 ಅಂಕದ ಪ್ರಶ್ನೆ ನಿಬಂಧ. ಈ ನಿಬಂಧದಲ್ಲಿ 3 ನಿಬಂಧಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅದರಲ್ಲಿ 1 ಗ್ಯಾರಂಟಿ ಬೀಳ್ತೈತಿ. ಅಂತಂದ್ರೆ ನಿಮ್ಗೆ ಆಲ್ರೆಡಿ ಕೊಡೋ ಪ್ರಶ್ನೆಯಲ್ಲಿ ನಿಬಂಧಕ್ಕೆ 37ನೇ ಪ್ರಶ್ನೆ ಇರುತ್ತೆ. ಆ 37ನೇ ಪ್ರಶ್ನೆಯಲ್ಲಿ 3 ನಿಬಂಧಗಳನ್ನು ಕೊಡ್ತಾರೆ. 3 ನಿಬಂಧಗಳನ್ನು ಕೊಟ್ಟು ಇದರಲ್ಲಿ 1 ನಿಬಂಧವನ್ನ ಬರೀರಿ ಅಂತ ಕೊಡ್ತಾರೆ. ಅದರಲ್ಲಿಯೂ ಕೂಡ ಆ ನಿಬಂಧಗಳಿಗೆ ಸಂಬಂಧಿಸಿದಂತೆ ಹಿಂಟ್ಸ್ ಕೊಟ್ಟಿರ್ತಾರೆ. ಉದಾಹರಣೆ ಅಂದ್ರೆ ಈಗ ಇಂಟರ್ನೆಟ್ ಕಾ ಮಹತ್ವ ಅಂತ ಇದೆ. ಇಂಟರ್ನೆಟ್ ಕಾ ಮಹತ್ವ ಅಂತಂದಾಗ ಹಿಂಟ್ಸ್ ಪಾಯಿಂಟ್ ಕೊಟ್ಟಿರ್ತಾರೆ. ಇಂಟರ್ನೆಟ್ ಕಾ ಅರ್ಥ, ಇಂಟರ್ನೆಟ್ ಸೆ ಲಾಭ, ಇಂಟರ್ನೆಟ್ ಸೆ ಹಾನಿಯ, ಉಪಸಂಹಾರ. ಈ 4 ಪಾಯಿಂಟ್ಗಳನ್ನು ಕೊಟ್ಟಾಗ ನೀವೇನ್ ಮಾಡಬೇಕು, ಒಂದೊಂದು ಪಾಯಿಂಟಿಗೆ 2, 3 ವಾಕ್ಯ ಬರೆದರೆ ಸಾಕು. ಆ ಒಂದು 10ರಿಂದ 12 ಲೈನಿನ ಒಂದು ನಿಬಂಧ ನಿಮ್ದು ರೆಡಿ ಆಗ್ತೈತಿ. ಅದಕ್ಕೆ ಸಂಬಂಧಪಟ್ಟಂತೆ ಇಂಟರ್ನೆಟ್ ಕಾ ಮಹತ್ವ, ಜನಸಂಖ್ಯಾ ಕಿ ಸಮಸ್ಯೆ, ಸಮಯ ಕಾ ಸದುಪಯೋಗ, ಈ 3 ನಿಬಂಧಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಈ 3ರಲ್ಲಿ 1 ಗ್ಯಾರಂಟಿ ಬೀಳುವಂತಹ ಒಂದು ನಿಬಂಧ. ಇದರಲ್ಲಿ 90% ಇಂಟರ್ನೆಟ್ ಕಾ ಮಹತ್ವ ಅನ್ನೋದು ಗ್ಯಾರಂಟಿ ಬೀಳುವಂತಹದ್ದು. ಆದ್ರೂ ಒಂದು ವೇಳೆ ಅದು 10% ನಲ್ಲಿ ಬೀಳಿಲ್ಲ ಅಂತ ಅನ್ಕೊಂಡ್ರು ಈ 2ರಲ್ಲಿ ಕೂಡ 1 ಗ್ಯಾರಂಟಿ ಬೀಳ್ತೈತಿ. ಹಾಗಾಗಿ ನೀವು ಈ 3 ನಿಬಂಧಗಳನ್ನ ಮಾಡ್ಕೊಂಡಿದ್ದೆ ಆದ್ರೆ ಈ 4 ಅಂಕಗಳು ಕೂಡ ನಿಮ್ಮ ಒಂದು ಜೇಬಿನಲ್ಲಿ ಇದ್ದ ಹಾಗೆ. ನೆಕ್ಸ್ಟ್ ಬರೋದು ಅಪಠಿತ ಗದ್ಯಾಂಶ. ಅಪಠಿತ ಗದ್ಯಾಂಶ ಅಂದ್ರೆ ಏನಪ್ಪಾ, ಇಲ್ಲಿ ಹಿಂದಿ ಒಳಗೆ ಬರೆದಿದ್ದೇನೆ. एक 5-6 वाक्यों का गद्यांश दिया जाएगा, उसके ऊपर 4 प्रश्न दिए जाएंगे, उसके उत्तर आपको वहीं से ढूंढकर लिखने हैं. ಅಂದ್ರೆ ಏನು, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಒಂದು 4ರಿಂದ 5 ವಾಕ್ಯಗಳ ಚಿಕ್ಕ ಚಿಕ್ಕ ವಾಕ್ಯಗಳು ಇರ್ತಾವ. ಆ ಚಿಕ್ಕ ಚಿಕ್ಕ ವಾಕ್ಯಗಳ ಒಂದು ಪ್ಯಾರಾಗ್ರಾಫ್ ನ ಕೊಡ್ತಾರ, ಆ ಗದ್ಯಾಂಶಗಳನ್ನ ಕೊಡ್ತಾರ. ಅದಕ್ಕೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳನ್ನ ಕೊಡ್ತಾರೆ. 4 1 ಅಂಕದ ಪ್ರಶ್ನೆಗಳನ್ನ ಕೊಡ್ತಾರ. ಆ 1 ಅಂಕ ಅಂತಂದ್ರೆ 4 ಅಂಕಗಳು ಆಯಿತು. ಆ ಉತ್ತರಗಳನ್ನು ನೀವೇನ್ ಮಾಡಬೇಕು, ಅಲ್ಲೇ ಕೊಟ್ಟಂತಹ ಮೇಲೆ ಕೊಟ್ಟಂತಹ ಒಂದು ಗದ್ಯಾಂಶದಲ್ಲಿ ಅಥವಾ ಪ್ಯಾರಾಗ್ರಾಫ್ ನಲ್ಲಿ ಹುಡುಕಿ ಆ ಉತ್ತರಗಳನ್ನ ನೀವು ಬರಿಬೇಕು. ಇದು ಬಹಳ ಸರಳವಾದದ್ದು. ಯಾಕಂದ್ರೆ ಪ್ರಶ್ನೆನೂ ಅಲ್ಲೇ ಇರ್ತೈತಿ, ಉತ್ತರನೂ ಅಲ್ಲೇ ಇರ್ತೈತ್ರಿ. ಅದೇನೇನ್ ಮತ್ತೆ ಪೇಜ್ ತಿರುಗಿಸ್ಬೇಕಾದ್ರೂ ನೀವು ನೋಡುವಂತ ಅವಶ್ಯಕತೆ ಇಲ್ಲ. ಅಲ್ಲೇ ಸರಳವಾಗಿ ಮೇಲೆ ಇರ್ತೈತಿ. ಅದನ್ನ ನೋಡಿ ನೀವು ಉತ್ತರಗಳನ್ನ ಹುಡುಕಿ ಆ ಒಂದು ಪ್ಯಾರಾಗ್ರಾಫ್ ದಿಂದ ಉತ್ತರವನ್ನು ಹುಡುಕಿ ಬರ್ದಿದ್ದೆ ಆದ್ರೆ ಈ 4 ಅಂಕಗಳು ಕೂಡ ನಿಮ್ಗೆ ಡೆಫಿನೆಟ್ ಆಗಿ ಬರುವಂತದ್ದು. ಹಾಗಾಗಿ ನೀವು 1-2 ಪ್ರಾಕ್ಟೀಸಿಗೆ ಅಂತಂತಂದ್ರೆ ನೀವು 8th 9th ಪುಸ್ತಕನಲ್ಲಿ ಆದ್ರೂ ಸಣ್ಣ ಸಣ್ಣ ಒಂದು ಪ್ಯಾರಾಗ್ರಾಫ್ ಅಥವಾ ನೀವು ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತೈತಿ ಆ ಒಂದು ಪ್ಯಾರಾಗ್ರಾಫ್ ನ ಬಿಡಿಸಿ 4 ಪ್ರಶ್ನೆಗಳನ್ನ ಬಿಡಿಸಿದಾದ್ರೆ ಅದು ನಿಮ್ ಪ್ರಾಕ್ಟೀಸ್ ಆಕೈತಿ. ಈ 4 ಅಂಕಗಳನ್ನು ಕೂಡ ನೀವು ಸರಳವಾಗಿ ಗಳಿಸಬಹುದು. ನೆಕ್ಸ್ಟ್ ಬರೋದು ನಮಗೆ ತುಳಸಿಕೆ ದೋಹೆ. ತುಳಸಿಕೆಗೆ ದೋಹೆಯ ಮೇಲೆ ನಿಮಗೆ 3 ಅಂಕದ ಭಾವಾರ್ಥದ ಪ್ರಶ್ನೆಗಳನ್ನ ಕೊಡ್ತಾರೆ. 3 ಅಂಕದ ಭಾವಾರ್ಥ ಅಂತಂದ್ರೆ ಎಲ್ಲರಿಗೂ ಗೊತ್ತೈತಿ. ಭಾವಾರ್ಥ ಅಂತಂದ್ರೆ ಈ ಹಿಂದಿ ಒಂದು ದೋಹಾದ ಭಾವಾರ್ಥವನ್ನು ಹಿಂದಿ ಒಳಗೆ ಬರೀಬೇಕು, ಕನ್ನಡ ಒಳಗೆ ಬರೀಲಿಕ್ಕೆ ಅಲ್ಲಿ ಅಲೌ ಇಲ್ಲ. ಈಗ ಇದ್ರೊಳಗೂ ಕೂಡ 5 ನಿಮಗೆ ದೋಹಾಗಳು ಆ ಒಂದು ತುಳಸಿಕೆ ದೋಹೆ ಪದ್ಯದಲ್ಲಿ ಅದಾವ. ಆ 5 ದೋಹಾಗಳಲ್ಲಿ 3 ದೋಹಾಗಳು ಬಹಳ ಪ್ರಮುಖವಾದದ್ದು. 1ನೇ ದೋಹಾ, ಮುಖ್ಯ ಮುಖ್ಸೋ ಚಾಹಿಯೇ ಖಾನ ಪಾನ ಕೋ ಏಕ್, ಪಾಲಯ ಕೋಸೆ ಸಕಲಾಂಗ್ ತುಳಸಿ ಸಹಿತ ವಿವೇಕ್. 2ನೇದು ಇದು ಆಕ್ಚುಲಿ ಅದರಲ್ಲಿ 1ನೇದು, ಇದು 3ನೇ ನಂಬರಿಗೆ ಆ ದೋಹಾ ಐತಿ. ದಯಾ ಧರ್ಮ ಕಾ ಮೂಲ ಹೇ ಪಾಪ ಮೂಲ ಅಭಿಮಾನ್, ತುಳಸಿ ದಯಾ ನ ಛಾಂಡಿಯೇ ಜಬ್ ಜಬ್ ಲಗ್ ಘಟ್ ಮೇ ಪ್ರಾಣ. ಲಾಸ್ಟ್ನೇದು 5ನೇ ನಂಬರಿಗೆ ಆ ಒಂದು ಪದ್ಯದಲ್ಲಿ ರಾಮನಾಮ ಮಣಿ ದೀಪಧರು ಜೀಹ ದೇಹರಿ ದ್ವಾರ
ತುಳಸಿ ಭೀತರ ಬಾಹಿರೋ ಜೋ ಚಾಹಸಿ ಉಜಿಯ. ಈ 3 ದೋಹಾಗಳ 5ರಲ್ಲಿ ಈ 3 ದೋಹಾಗಳ ಒಂದು ಭಾವಾರ್ಥವನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅದು ಪುಸ್ತಕದಲ್ಲಿಯೂ ಕೂಡ ನಿಮಗೆ ಪಾಠದ ಹಿಂದೆ ಅಥವಾ ಪದ್ಯದ ಹಿಂದೆ ನಿಮಗೆ ಭಾವಾರ್ಥವನ್ನು ಕೊಡ್ಲಾಗೈತಿ. ಅಲ್ಲಿಯೂ ಸರಳವಾಗಿ ಕೂಡ ನೀವು ತಿಳ್ಕೋಬಹುದು. ಮತ್ತೆ ಇನ್ನೊಂದು ಇಲ್ಲಿ ಟ್ರಿಕ್ ಅನ್ನು ಯೂಸ್ ಮಾಡಿದ್ರು ಕೂಡ ಇಲ್ಲಿ ಏನ್ ಶಬ್ದ ಕೊಟ್ರ ಮುಖಿಯಾ ಮುಖ ಸೋಚಾರಿಯೇ ಖಾನ ಪಾನ್ ಕೋ ಏಕ್ ಅಂತಂದ್ರೆ ಯಾಗ ತುಳಸಿದಾಸ್ ಜಿ कहते हैं कि मुखिया को मुख जैसा होना चाहिए. ಇಲ್ಲೇ ಶಬ್ದಗಳು ಇರ್ತಾವ್ರಿ. ಅವನ್ನೇ ಸ್ವಲ್ಪ ತಿರುವು ಮುರುವು ಮಾಡಿಕೊಂಡು ಒಂದು ವಾಕ್ಯವನ್ನ ನೀವು ರೆಡಿ ಮಾಡೋದನ್ನ ಒಂದು ಸತಿ ಪ್ರಾಕ್ಟೀಸ್ ಮಾಡಿ ನೋಡ್ಕೊಂಡ್ರೆ ಆಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಸರಳವಾಗಿ ಯಾವುದೇ ಒಂದು 3ರಲ್ಲಿ ಯಾವುದೇ ಒಂದು ದೋಹಾ ಕೊಡ್ಲಿ ಅದರ ಒಂದು ಭಾವಾರ್ಥವನ್ನ ನಿಮ್ಗೆ ಬರೆಯಲು ನೀವು ಸಶಕ್ತರಾಗ್ತೀರಿ. ಅಂದ್ರೆ ಮುಖಿಯಾ ಮುಖ ಸೋಚಾಹಿಯೇ ಖಾನ ಪಾನ್ ಕೋ ಏಕ್, यानी तुलसीदास जी कहते हैं कि मुखिया को मुख के जैसा होना चाहिए. मुख खाने का पीने का काम अकेला करता है एक, लेकिन सकल अंग को पालता है पोसता है. उसी तरह तुलसीदास जी कहते हैं कि मुखिया को भी विवेकवान होना चाहिए. ಹೀಗೆ 3 ವಾಕ್ಯಗಳನ್ನ ಬರೀ 3 ವಾಕ್ಯಗಳನ್ನ ಬರೆದ್ರೆ ನಿಮಗೆ 3 ಅಂಕಗಳನ್ನು ಕೊಡ್ತಾರೆ. ಇಲ್ಲೇ ಇರತಕ್ಕಂತಹ ಒಂದು ಶಬ್ದಗಳನ್ನ ಬಳಸಿ ಸ್ವಲ್ಪ ತಿರುವು ಮುರುವು ಮಾಡಿ ಅದಕ್ಕೆ ಒಂದು ಕಾರಕ ಚಿಹ್ನೆಗಳನ್ನು ಹಾಕಿ ಒಂದು ಸರಿಯಾದ ವಾಕ್ಯವನ್ನ ರಚನೆ ಮಾಡಿದ್ದೆ ಆದ್ರೆ ಒಮ್ಮಿಗ್ಲೇ ಬರ್ಲಿಕ್ಕಿಲ್ಲ. ನಿಮ್ಗೆ 1-2 ಸತಿ ಪ್ರಾಕ್ಟೀಸ್ ಮಾಡ್ರಿ. ಇನ್ನೂ ಟೈಮ್ ಅಂತೂ ಐತಿ. 60 ದಿನಗಳು ಅದಾವ. 60ರಿಂದ 63 ದಿನಗಳು ಅದಾವ ನಿಮ್ಗೆ. ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಇದರಲ್ಲಿನ ದೋಹಾ ಭಾವಾರ್ಥ ಮೇಲೆನೆ ಇರ್ತಕ್ಕಂತಹ 3 ಅಂಕಗಳು ಆರಾಮವಾಗಿ ನೀವು ಗಳಿಸಬಹುದು. ಹೀಗೆ ದಯಾ ಧರ್ಮ ಕಾ ಮೂಲ ಹೇ ಪಾಪ ಮೂಲ ಅಭಿಮಾನ ಇದ್ರ ಮೇಲೆ ತಗೋರಿ. ಲಾಸ್ಟ್ ರಾಮನಾಮ ನಮ್ಮ ನಿಧಿ ಪದರು. ಈ 3 ಭಾವಾರ್ಥಗಳನ್ನ ಪರ್ಫೆಕ್ಟ್ ಮಾಡ್ಕೋರಿ. 3 ಅಂಕಗಳು ಸರಳವಾಗಿ ನಮಗೆ ಬರ್ತವೆ. ನೆಕ್ಸ್ಟ್ ಇರೋದು ಮಾತೃಭಾಷಾ ಮೇ ಅನುವಾದ. ಮಾತೃಭಾಷಾ ಮೇ ಅನುವಾದ ಅಂತಂದ್ರೆ ನಿಮಗೆ ಕನ್ನಡ ಅಥವಾ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ನಲ್ಲಿ ಅನುವಾದವನ್ನ ಟ್ರಾನ್ಸ್ಲೇಟ್ ಅನ್ನ ಮಾಡಲಿಕ್ಕೆ 3 ವಾಕ್ಯಗಳನ್ನು ಕೊಟ್ಟಿರ್ತಾರೆ. ಅದು ಒಂದೇ ಪಾಠದ 3 ಸರಳ ವಾಕ್ಯಗಳನ್ನು ಕೊಟ್ಟಿರ್ತಾರೆ. ಕಂಟಿನ್ಯೂ ಆಗಿ ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ಆ 3 ವಾಕ್ಯಗಳನ್ನು ಕೊಟ್ಟಿರ್ತಾರೆ. 3 ವಾಕ್ಯಗಳಿಗೆ 3 ಅಂಕಗಳು ಬರ್ತಾವೆ. ಈ 3 ಅಂಕಗಳಿಗೆ ಬರ್ತಕ್ಕಂತಹ ಒಂದು ಪ್ಯಾರಾಗ್ರಾಫ್ಗಳು ಅಂದ್ರೆ ಯಾವ ಪ್ಯಾರಾಗ್ರಾಫ್ ಕೊಡ್ತಾರಪ್ಪ ಅಂದ್ರೆ ಈ 3 ಪಾಠದ ಮೇಲಿನ ನಿಮ್ಗೆ ಅನುವಾದ ಮಾತೃಭಾಷಾ ಮೇ ಅನುವಾದ ಕೇಳಿ ಈ 3 ಪಾಠದಿಂದ ಬರ್ತಾವೆ. ಯಾವ್ಯಾವ? ಕಾಶ್ಮೀರಿ ಸೇವ್, ಕರ್ನಾಟಕ ಸಂಪದ, ಶನಿ ಏಕ್ ಸಬ್ಸೆ ಸುಂದರ. ಇದು ಪೂರಕ ವಾಚನ ಇದೆ. ಈ ಪೂರಕ ಅಂದ್ರೆ ಈ ಪಾಠದ ಹಿಂದೆನೂ ಕೂಡ ನಿಮಗೆ ಕೊಡ್ಲಾಗೈತೆ, ಅಭ್ಯಾಸದಲ್ಲಿ ಕೊಡ್ಲೈತೆ. ಕನ್ನಡ ಮೇ ಅನುವಾದ ಕೀಜಿಯೇ ಯಾ ಮಾತೃಭಾಷಾ ಮೇ ಅನುವಾದ ಕೀಜಿಯೇ ಅಂತ ಕೊಡ್ಲಾಗೈತೆ ಆಲ್ರೆಡಿ. ಆ ಒಂದು ವಾಕ್ಯಗಳನ್ನ ಕೂಡ ಇಲ್ಲಿ ನಿಮಗೆ ಕೊಡ್ಲಿಕ್ಕೆ ಕೊಡ್ಬೋದು. ಅದಕ್ಕೆ ನೀವು ಪಾಠದ ಹಿಂದೆ ಅಭ್ಯಾಸದ ಹಿಂದೆನೂ ಕೂಡ ಕೆಲವು ವಾಕ್ಯಗಳು ಅದಾವ. ಆ ವಾಕ್ಯಗಳು ಈ 3 ಪಾಠದಿಂದ ನೋಡ್ಕೊಂಡಿದ್ದೆ ಆದ್ರೆ ಕನ್ನಡದಲ್ಲಿ ಅನುವಾದ ಕನ್ನಡದಲ್ಲೇ ಬರೆದಿರ್ತೈತಿ. ಹಾಗಾಗಿ ಇದರೊಳಗೆ ಏನು ಕಷ್ಟ ಇರೋದಿಲ್ಲ ಮತ್ತು ವಾಕ್ಯಗಳನ್ನ ಬಹಳ ಡಿಫಿಕಲ್ಟ್ ಆಗಿ ಕೊಡೋದಿಲ್ಲ, ಬಹಳ ಸರಳವಾಗಿದ್ದು ಕೊಡ್ತಾರೆ. ಇದರಲ್ಲಿ ನೀವು ಗಳಿಸಲೇಬೇಕು ಅನ್ನೋದಕ್ಕನ್ನ ಈ 3 ಅಂಕಗಳನ್ನ ಕೊಟ್ಟಿರ್ತಾರೆ. ಹಾಗಾಗಿ ಸರಳವಾಗಿ ನೀವು ಈ ಒಂದು 3 ಅಂಕಗಳನ್ನ ಗಳಿಸ್ತೀರಿ. ಆ ಒಂದು ಭರವಸೆ ಕೂಡ ನಮ್ಗೆ ಇದೆ. ನೆಕ್ಸ್ಟ್ ಬರೋದು ಬಹಳ ಪ್ರಮುಖವಾದಂತಹ ಒಂದು ಪಾಯಿಂಟ್ ಮತ್ತು ನೀವು ಕೂಡ ಬಹಳ ಈಸಿಯಾಗಿ ಗಳಿಸುವಂತದ್ದು ವ್ಯಾಕರಣ. ವ್ಯಾಕರಣ ವಿಭಾಗ ನಮ್ಗನ್ಸೋ ಮಟ್ಟಿಗೆ ಬಹಳ ಸರಳವಾಗಿದೆ. ಯಾಕಂತಂದ್ರೆ ಇಲ್ಲಿ ಇವು 8 ಅಂಕಗಳನ್ನು ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿ ಕೊಡ್ತಾರೆ. ಫಸ್ಟ್ 1ರಿಂದ 8 ನಂಬರ್ ನಿಮ್ಗೆ ಏನು ಪ್ರಶ್ನೆ ಪತ್ರಿಕೆಯಲ್ಲಿ 1ನೇ ನಂಬರಿಂದ 8 ನಂಬರ್ ಬರುವಂತಹದ್ದು ಬಹು ಆಯ್ಕೆ ಪ್ರಶ್ನೆಗಳು. ಆ ಬಹು ಆಯ್ಕೆ 8 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಿಸಿದ್ದಿರ್ತದೆ. ಹಂಗಾರೆ 8 ವ್ಯಾಕರಣದಲ್ಲಿ ಯಾವ್ಯಾವ ಪಾಯಿಂಟ್ ಬರ್ತಾವಪ್ಪ ಇಲ್ಲಿ ನಾವು ಬರೆದಿವಿ. ಇವ ಪಾಯಿಂಟ್ ಬರ್ತಾವ್ರಿ: ಲಿಂಗ, ವಚನ, ವಿಲೋಮ ಶಬ್ದ, ಸಂಧಿ, ಸಮಾಸ, ಪ್ರಥಮ ಪ್ರೇರಣಾರ್ಥಕ ಶಬ್ದ, ವಿರಾಮ ಚಿಹ್ನ, ಕಾರ. ಇವೆಲ್ಲ ನಿಮಗೆ ಅಭ್ಯಾಸದಲ್ಲಿ ಪ್ರತಿಯೊಂದು ಪದದ ಅಭ್ಯಾಸದಲ್ಲಿ ಅದ. ಇವನ್ನೆಲ್ಲ ನೀವು ಒಂದೇ ಕಡೆ ಲಿಸ್ಟ್ ಔಟ್ ಮಾಡ್ಕೊಂಡ್ಬಿಟ್ರೆ ಒಂದ್ ಕಡೆ ನೋಡಿದ್ರೆ ಸರಳವಾಗಿ ನೀವು ಓದ್ಕೋಬಹುದು. ಒಂದ್ ಕಡೆ ಬರೆದಿಟ್ಕೊಟ್ರೆ ಈ ಲಿಂಗ, ವಚನ, ವಿಲೋಮ ಶಬ್ದ, ಪ್ರಥಮ ಪ್ರೇರಣಾರ್ಥಕ ಶಬ್ದ, ವಿರಾಮ ಚಿಹ್ನ, ಕಾರಕ ಇವು ಬಹಳ ಸರಳವಾಗಿ ನೀವು ಕಲ್ತಿರ್ತೀರಿ, ಅಭ್ಯಾಸನೂ ಮಾಡಿರ್ತೀರಿ. ಲಿಂಗ ವಚನ ಒಳಗೆ ಹೋಗ್ಲಿ, ಇಲ್ಲಿ ನೀವು ಸಂಧಿ ಸಮಾಸವನ್ನು ಕೇಳಿದಾಗ ಸಂಧಿ ಒಳಗೆ ಕೇಳುವಂತಹ ಪ್ರಮುಖವಾಗಿ 3 ಸಂಧಿಗಳ ಒಂದು ಉದಾಹರಣೆಗಳನ್ನು ಕೇಳ್ತಾರೆ. ಯಾವಪ್ಪ ಅಂದ್ರೆ 1ನೇದ್ದು ದೀರ್ಘ ಸಂಧಿ, 2ನೇದ್ದು ವೃದ್ಧಿ ಸಂಧಿ, 3ನೇದ್ದು ಗುಣಸಂಧಿ. ಈ 3 ಸಂಧಿಗಳ ಒಂದು ಶಬ್ದಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಯಾವ ಅದರ ಗುಣಲಕ್ಷಣಗಳನ್ನ ಮತ್ತು ಯಾವ್ಯಾವ ಶಬ್ದಗಳು ಅದರ ಬರ್ತಾವ ಅಂತ ನೋಡ್ಕೊಂಡ್ರೆ ಇಲ್ಲಿ ಸಂಧಿ ಒಂದು ಮಾರ್ಕ್ಸನ್ನ ತಗೋಬಹುದು. ಸಮಾಸದಲ್ಲಿ ಕೇಳುವಂತಹ ಪ್ರಮುಖ ಸಮಾಸಗಳು ಅಂತಂದ್ರೆ ನಿಮಗೆ ದ್ವಂದ್ವ ಸಮಾಸ,
ದ್ವಿಗು ಸಮಾಸ ಮತ್ತು ಬಹಳವಾಗಿ ಕೇಳೋದು ತತ್ಪುರುಷ ಸಮಾಸ. 70% ಕೇಳೋದು ತತ್ಪುರುಷ ಸಮಾಸ ನೋಡ್ಕೊಡ್ರಿ. ಹಾಗೆ ದ್ವಂದ್ವ ಸಮಾಸ ಮತ್ತು ದ್ವಿಗು ಸಮಾಸ ಈ 3 ಸಮಾಸಗಳನ್ನ ಸಮಾಸಕ್ಕೆ ಸಂಬಂಧಿಸಲ್ಪಟ್ಟಂತೆ ನೋಡ್ಕೊರಿ. ಅಲ್ಲಿಯೂ ಕೂಡ ನೀವು 1 ಅಂಕ ಗಳಿಸಬಹುದು. ನೆಕ್ಸ್ಟ್ ಪ್ರೇರಣಾರ್ಥ ಕ್ರಿಯಾ ಅಂತ ಬರ್ತೈತಿ. ಪ್ರೇರಣಾರ್ಥಕ ಶಬ್ದದಲ್ಲಿ ಪ್ರಥಮ ಪ್ರೇರಣಾರ್ಥಕನ ಕೇಳ್ತಾರೆ. ಪ್ರಥಮ ಪ್ರೇರಣಾರ್ಥಕನ ಪರ್ಫೆಕ್ಟ್ ಮಾಡ್ಕೋರಿ. ದ್ವಿತೀಯ ಪ್ರೇರಣಾರ್ಥಕನು ಐತಿ ನಿಮಗೆ ಸಿಲೆಬಸ್ಸಿಗೆ, ಆದ್ರೆ ಅದನ್ನ ಕೇಳಲಿಕ್ಕಿಲ್ಲ. ಪ್ರಥಮ 99% ಪ್ರಥಮ ಪ್ರೇರಣಾರ್ಥಕ ಶಬ್ದನ ಕೇಳ್ತಾರ. ಸೊ ನೀವು ಪ್ರಥಮ ಪ್ರೇರಣಾರ್ಥಕ ಶಬ್ದಗಳನ್ನೇ ನೋಡ್ಕೋಬಹುದು. ಅಂದ್ರೆ ಉದಾಹರಣೆ देखना, इस शब्द का प्रथम प्रेरणार्थक शब्द क्या है? दिखाना. उसी तरह लिखना, लिखाना, सुनना, सुलाना और चलना, चलाना. इस तरह प्रथम प्रेरणार्थक शब्द ही आपको दिया जाएगा. आपको यहाँ पे प्रथम प्रेरणार्थक शब्द को ही थोड़ा अभ्यास करना है. फिर आएगा साथ विराम चिन्ह. ವಿರಾಮ ಚಿಹ್ನ ಅಂತ ಹೇಳಿ ಪಂಚುವೇಶನ್ ಮಾರ್ಕ್ಸ್ ಅಂತೀನಿ. ಅಂತಂದ್ರೆ ನಿಮ್ಗೆ ಇಲ್ಲಿ ಬಹಳವಾಗಿ ಕೇಳೋದು ಅಂತಂದ್ರೆ ಪ್ರಶ್ನವಾಚಕ ಚಿಹ್ನೆ. ಒಂದು ವಾಕ್ಯ ಕೊಡ್ತಾರ, ವಾಕ್ಯದಲ್ಲಿ ಯಾವುದೇ ಆದ್ರೂ ಒಂದು ಚಿಹ್ನೆಯನ್ನು ಬಳಸಿರ್ತಾರ, ಅದರಲ್ಲಿ ಬಹಳವಾಗಿ ಕ್ವಶನ್ ಮಾರ್ಕ್ ಅನ್ನ ಬಳಸಿರ್ತಾರ, ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಿರ್ತಾರ, ಅದನ್ನ ಕೇಳ್ತಾರೆ. ಇದರಲ್ಲಿ इसमें प्रयुक्त विराम चिन्ह कौन सा है? तो आपको ಬಹಳ ಸರಳವಾಗಿ ನೀವು ಬರೆಯಬಹುದು ಪ್ರಶ್ನಾರ್ಥಕ ಚಿಹ್ನ. ಕನ್ನಡದೊಳಗೂ ಅದಕ್ಕೆ ಪ್ರಶ್ನಾರ್ಥಕನ ಅಂತೀವಿ, ಹಿಂದಿ ಒಳಗೂ ಕೂಡ ಪ್ರಶ್ನಾರ್ಥಕ ಅಥವಾ ಪ್ರಶ್ನವಾಚಕ ಚಿಹ್ನೆ ಅಂತೀವಿ. ಅದನ್ನ ವಿರಾಮ ಚಿಹ್ನೆಯಲ್ಲಿ ಅದನ್ನೇ ಕೇಳ್ತಾರ, ಅದನ್ನ ಪರ್ಫೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಕಾರಕ ಚಿಹ್ನೆಗಳು. ಇವು 8 ಕಾರಕ ಚಿಹ್ನೆಗಳು ಅದಾವ. ಕರ್ತ, ಕರ್ಮ, ಕರಣ, ಹೀಗೆ ಅವು 8ಗಳನ್ನ ನೀವು ಅದರ ಚಿಹ್ನೆಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಈ 8 ಅಂಕಗಳನ್ನ ಬಹಳ ಸರಳವಾಗಿ ನೀವು ಅಲ್ಲಿ ಗಳಿಸಬಹುದು. ಯಾಕಂದ್ರೆ ದರೊಂದು ಪ್ರಶ್ನೆ ಇಲ್ಲಿ ಬರುವುದು ಬಹು ಆಯ್ಕೆ ಪ್ರಶ್ನೆಯಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಾರ. ಸ್ವಲ್ಪ ವಿಚಾರ ಮಾಡಿ ಬರೆದಿದ್ದೇ ಆದ್ರೆ ನೀವು 8 ಅಂಕಗಳನ್ನ ಇಲ್ಲಿ ಗಳಿಸಬಹುದು. ಹಾಗೆ ನೆಕ್ಸ್ಟ್ ಬರೋದು ಇಲ್ಲಿ ಮಟ್ಟ ಅಂತಂದ್ರೆ ನಮ್ಗೆ 35 ಅಂಕಗಳು ಆಗ್ತಾವ್ರಿ. ಇವಿಷ್ಟು ಬರೆದ್ರೆ ನೀವು 35 ಅಂಕಗಳು ಆಗ್ತಾವ. ಹಂಗಾರೆ 40 ಅಂಕಗಳು ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? 4 ಅಂಕವಾಲೆ ಪ್ರಶ್ನೆ. ಇವು ಪ್ರಮುಖವಾಗಿ ಬರುವಂತಹ ಒಂದು 3 ಪ್ರಶ್ನೆಗಳನ್ನ ಕೊಡ್ತಿದ್ದೇನೆ ನಾನು. ಈ 3 ಪ್ರಶ್ನೆಗಳಲ್ಲಿ 1 ಮಾತ್ರ ಗ್ಯಾರಂಟಿ ಬೀಳ್ತೈತೆ. ಯಾಕಂತಂದ್ರ ಇಲ್ಲಿ ನಿಮಗೆ 2 ಪಾಠಗಳ ಮೇಲೆ 4 ಅಂಕದ ಪ್ರಶ್ನೆ ಕೇಳುವಂತಹ ಸಂಭವ ಇದೆ. 1ನೇದು ಕರ್ನಾಟಕ ಸಂಪದ, 2ನೇದು ಬಸಂತಿ ಸಚ್ಚಾಯಿ. ಈ 2 ಪಾಠದ ಮೇಲೆ ಏನೇನೈತಪ್ಪ ಅಂತಂದ್ರೆ 4 ಅಂಕದ ಪ್ರಶ್ನೆಗಳು ಕರ್ನಾಟಕ ಸಂಪದ ಮೇಲೆ 3 ಪ್ರಶ್ನೆಗಳು ಅದಾವು. ಆಮೇಲೆ ಬಸಂತಿ ಸಚ್ಚಾಯಿ ಪಾಠದ ಮೇಲೆ 2 ಪ್ರಶ್ನೆಗಳು ಅದಾವ. ಆದ್ರೆ ನಾನು ನಿಮ್ಗೆ ಇಲ್ಲಿ 3 ಕೊಟ್ಟಿದ್ದೀನಿ. ಯಾಕಪ್ಪ ಅಂತಂದ್ರ ಅಲ್ಲಿ ನಿಮ್ಗೆ ಅಥವಾ ಪ್ರಶ್ನೆ ಕೇಳ್ತಾರ. ಕರ್ನಾಟಕ ಸಂಪದ ಮೇಲೆ ಕೇಳಿದ್ರು ಅಥವಾ ಕೇಳ್ತಾರ, ಅದ ಪಾಠದಾಗಿಂತನೇ ಕೇಳ್ತಾರು. ಬಸಂತಿ ಸಚ್ಚಾಯಿ ಮೇಲೆ ಕೇಳಿದ್ರು ಅದನ್ನು ಅಥವಾನ ಕೇಳ್ತಾರ. ಹಾಗಾಗಿ ಇಲ್ಲಿ 2 ಪ್ರಶ್ನೆ ಅದಾವ್ರಿ. ಬಸಂತಿ ಸಚ್ಚಾಯಿ ಮೇಲೆ 2 ಪ್ರಶ್ನೆ. ಅಥವಾ ಕೇಳಿದ್ರ ನೀವು ಯಾವ್ದೊಂದು ಪ್ರಶ್ನೆ ಮಾಡಿದ್ರು ಬಂದ ಬೀಳ್ತೈತಿ. ಒಂದರ ಬಸಂತಿ ಇಮಾನ್ದಾರ್ ಲಡ್ಕ ಹೈ ಕೈಸೆ ಇದನ್ನಾರ ಕೇಳ್ತಾರ. ಇನ್ನೊಂದಂತಂದ್ರೆ ರಾಜಕಿಶೋರ್ ಕಿ ಮಾನವೀಯತಾ ಕೆ ಬಾರೆ ಮೇ ಲಿಖಿ. ಇವ್ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಮಾಡಿದ್ರೆ ಸಾಕು, ನೀವು ಅಲ್ಲಿ 4 ಅಂಕಗಳು ಗಳಿಸಬಹುದು. ಆಮೇಲೆ ಕರ್ನಾಟಕ ಸಂಪದ ಕೊಡಬಹುದು. ಅಲ್ಲಿ 3 ಪ್ರಶ್ನೆ ಅದಾವ್ರಿ. ನೀವು 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅಥವಾ ಪ್ರಶ್ನೆಯಲ್ಲಿ ಬೇಕಾದ ಬರ್ಬೋದು. ಇವೆರಡು ಬಹಳ ಸರಳವಾಗಿ ಮಾಡುವಂತಹ ಪ್ರಶ್ನೆಗಳು, ಉತ್ತರಗಳು ಅದಾವ. ನಿಮ್ಮ ಪುಸ್ತಕದಲ್ಲಿ ಅದಾವ. ನಿಮ್ಮ ಶಿಕ್ಷಕರು ಆಲ್ರೆಡಿ ನಿಮ್ಗೆ ಇದರ ಉತ್ತರಗಳನ್ನ ಬರ್ಸಿರ್ತಾರ. ಇಲ್ಲಿ ಬಹಳ ಲೆಂದಿ ಕ್ವಶನ್ ಹಾಕಿದಂತ ನಾವು ಉತ್ತರಗಳನ್ನ ಇಲ್ಲಿ ಬರ್ದಿಲ್ಲ. ಈ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ನಾನು ಬರ್ದಿದ್ದೀನಿ. 1ನೇದು कर्नाटक के प्राकृतिक सौंदर्य का वर्णन कीजिए. दूसरा प्रश्न है कर्नाटक के शिल्प कला का परिचय दीजिए. और तीसरा प्रश्न है बसंती के ईमानदार लड़का था कैसे. इन तीनों को अगर आप परफेक्ट बना लेंगे तो आपको 4 अंक आराम से मिल जाएंगे. ಇವೆಲ್ಲ ನೀವು ಎಡಿಷನಲ್ ಆಗಿ ತಿಳ್ಕೋಬಹುದು. 4 ಅಂಕ ಗ್ಯಾರಂಟಿ ಬರ್ತೈತಿ. ಈ 3 ಪ್ರಶ್ನೆ ಮಾಡ್ಕೊರಿ, 4 ಅಂಕ ಗ್ಯಾರಂಟಿ ಬರ್ತೈತಿ. ಪರ್ಫೆಕ್ಟ್ ಆಗ್ರಿ, ಆರಾಮಾಗಿ ನೀವು ಪಾಸ್ ಆಗ್ಬೋದು. ಪಾಸ್ ಆಗೋದಷ್ಟೇ ಅಲ್ಲ, ಇದರಲ್ಲಿ 40 ಅಂಕ ಅಂದ್ರೆ 50% ನೀವು ಅಂಕಗಳನ್ನ ಈ ಒಂದು ವಿಷಯದಲ್ಲಿ ಗಳಿಸಿದಂಗ ಆಗ್ತೈತಿ. ಈಗ ನೆಕ್ಸ್ಟ್ ನಾನಿಲ್ಲಿ ನಿಮ್ಗೆ ಸರಳವಾಗಿ 3 ಅಂಕವಾಲೆ ಪ್ರಶ್ನೆಗೆ ಪ್ರಮುಖ ಪಾಠ ಅಂತಂದ್ರೆ ಇಲ್ಲಿ ಪ್ರಶ್ನೆಗಳು ಬಹಳಷ್ಟ. ಯಾಕಂದ್ರೆ 3 ಅಂಕದ್ದು ನಮಗೆ 9 ಪ್ರಶ್ನೆ ಬರ್ತಾವ. ಆ 9 ಪ್ರಶ್ನೆಯಲ್ಲಿ ನಾನು 3 ಅಂಕದ ಒಂದು ದೋಹಾ ಭಾವಾರ್ಥ ಹೇಳಿದ್ದೇನೆ, ಒಂದು ಕನ್ನಡ ಅನುವಾದ ಆಲ್ರೆಡಿ ಹೇಳಿದೆ. ಉಳಿದಂತಹ 7 ಪ್ರಶ್ನೆಗಳು 9 ಒಟ್ಟ ಪ್ರಶ್ನೆ ಬರುವಂತವು 3 ಅಂಕನು 9 ಪ್ರಶ್ನೆ ಆಲ್ರೆಡಿ 2 ಡಿಸ್ಕಷನ್ ಆಗಿದಾವೆ. ಅದನ್ನ ಬಿಟ್ಟು ಮತ್ತೆ 7 ಪ್ರಶ್ನೆಗಳು ನಿಮಗೆ ಈ 6 ಪಾಠದ ಮೇಲೆ ಬರ್ತಾವ.
ಅದರಲ್ಲಿ ಒಂದೊಂದು ಪಾಠದಲ್ಲಿ 2-3 ಪ್ರಶ್ನೆ ಅಷ್ಟೇ ಅದಾವು. ಅವನ್ನ ಸ್ವಲ್ಪ ನೀವು ಎಡಿಷನಲ್ ಆಗಿ ನೋಡ್ಕೊಂಡ್ರೆ ಈ ಪಾಠದ ಮೇಲಿನ ಪ್ರಶ್ನೆಗಳು 3 ಅಂಕಕ್ಕೆ ಬರ್ತಾವ. ಮಕ್ಕಳೇ, ನೀವು ಸ್ವಲ್ಪ ಅಭ್ಯಾಸ ಮಾಡೋ ಹಾಗೆ ನಿಮ್ಮ ಒಂದು ಟೈಮ್ ಟೇಬಲ್ ಅನ್ನು ಹಾಕೊಂಡು ಆ ಟೈಮ್ನಲ್ಲಿನೇ ನೀವು ಒಂದೊಂದು ದಿನಾಲು ಒಂದು ಪ್ರಶ್ನೆ ನೋಡ್ಕೊಂಡ್ರೆ ಸಾಕು. ಒಂದು ಪ್ರಶ್ನೆನ ದಿನಾಲು ಪರ್ಫೆಕ್ಟ್ ಮಾಡ್ಕೊಂಡ್ರೆ 3 ಅಂಕದ ಒಂದು ಪ್ರಶ್ನೆ. ಗಿಲ್ಲು ಪಾಠದ ಮೇಲೆ 2-3 ಪ್ರಶ್ನೆ ಅದ. ಆ ಒಂದು ಪಾಠ ಮುಗಿಸ್ಕೊಂಡ್ರೆ ಸಾಕು ಒಂದು ದಿನಕ್ಕೆ, ಆಯ್ತಲ್ಲ, ಮುಗೀತು. ನೆಕ್ಸ್ಟ್ ಇಂಟರ್ನೆಟ್ ಕ್ರಾಂತಿ, ರೋಬೋಟ್, ಮಹಿಳಾ ಕಿ ಸಾಹಸ್ ಗಾಥಾ, ಅಭಿನವ್ ಮನುಷ್ಯ, ಸಮಯ ಕಿ ಪಹಚಾನ್. ಇದರಲ್ಲಿ ಗ್ಯಾರಂಟಿ ಬರುವುದು ಅಂತಂದ್ರೆ ಸಮಯ ಕಿ ಪಹಚಾನ್ 90% ಇದನ್ನ 3 ಅಂಕಕ್ಕನ ಕೇಳ್ತಾರೆ. ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಹೈ, ಇದನ್ನ ನಾವು ಜನರಲ್ ಆಗಿ ಬರೆದ್ರು ಕೊಡ್ತಾರ. ಆಮೇಲೆ ನಾವು ಆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಬರೆದ್ರು ಈ ಒಂದು 3 ಅಂಕಗಳನ್ನ ಕೊಡ್ತಾರ. 3-4 ವಾಕ್ಯಗಳನ್ನ ಪಾಯಿಂಟ್ ವೈಸ್ ಬರೆದ್ರೆ ಇನ್ನೂ ಚೆನ್ನಾಗಿ ಅವರು ಪಾಯಿಂಟ್ ವೈಸ್ ಬರೆಯುದು. ಆಮೇಲೆ ನಿಮ್ಗೂ ಪ್ರಮುಖವಾದಂತ ಅಂಶಗಳನ್ನ ಅಥವಾ ಶಬ್ದಗಳನ್ನ ಅಂಡರ್ಲೈನ್ ಮಾಡೋದು ಅಂತ ಒಂದು ಟ್ರಿಕ್ಸ್ ಅನ್ನ ನೀವು ಬಳಸಿದ್ದೆ ಆದ್ರೆ ಆರಾಮ್ ಸರಳವಾಗಿ ನೀವು 40 ಅಂಕಗಳಲ್ಲ, ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಕೂಡ ನೀವು ಗಳಿಸಬಹುದು. ಈಗ 3 ಅಂಕಗಳ ಪ್ರಶ್ನೆ ಆದ್ಮೇಲೆ ಲಾಸ್ಟಿಗೆ ಬರುವುದು 2 ಅಂಕದ ಪ್ರಶ್ನೆಗಳು. ಈ 2 ಅಂಕದ ಪ್ರಶ್ನೆಗಳು ನೀವು 8 ಪ್ರಶ್ನೆಗಳು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾವ. ಅವು ಅಂತಂದ್ರೆ ಕಾಶ್ಮೀರಿ ಸೇಬ್ ಪಾಠದಿಂದ मातृभूमि, ईमानदारों के सम्मेलन में, बाल शक्ति, सूरशाम और पूरक वाचन में 3 पाठों में से कोई 2 ಅಂದ್ರೆ ಪೂರಕ ವಾಚನ ಪಾಠಗಳು 3 ಅದಾವ. ಆ 3 ಪಾಠಗಳಲ್ಲಿ 2 ಪಾಠದ ಪ್ರಶ್ನೆ ಉತ್ತರಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ 4 ಅಂಕಗಳನ್ನ ನೀವು ಗಳಿಸಬಹುದು. ಇದು 4 ಅಂದ್ರೆ 2 ಅಂಕಗಳ 2 ಪ್ರಶ್ನೆಗಳು ಪೂರಕ ವಾಚನದ ಮೇಲೆ ಅದಾವು. ಇದನ್ನ ನೀವು 4 ಅಂಕಗಳನ್ನ ಇಲ್ಲಿ ಸರಳವಾಗಿ ಗಳಿಸಬಹುದು. ಹಾಗೆ ಇದು 40 ಅಂಕಗಳದ ಒಂದು ಪಾಸಿಂಗ್ ಪ್ಯಾಕೇಜ್ ಇರ್ಬೋದು. ಆದ್ರೆ ನೀವು ಇವನ್ನೆಲ್ಲ ಪರ್ಫೆಕ್ಟ್ ಮಾಡ್ಕೊಂಡ್ರೆ ದಿನಕ್ಕೆ ಒಂದೇ ಒಂದು ನೀವು ಪ್ರಶ್ನೆ ಅಥವಾ ಒಂದೇ ಒಂದು ಪಾಠದ ಪ್ರಶ್ನೆಗಳನ್ನ ಮಾಡ್ಕೊಂಡಿದ್ದೆ ಆದ್ರೆ ಅತಿ ಹೆಚ್ಚು ಅಂಕಗಳನ್ನು ಹಿಂದಿ ವಿಷಯದಲ್ಲಿ ಗಳಿಸಿ ನಿಮ್ಮ ಅಗ್ರಿಗೇಟ್ ಒಂದು ಸ್ಕೋರ್ ಅನ್ನು ಕೂಡ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದು ಸಹಾಯವಾಗ್ತೈತಿ. ಹಾಗಾಗಿ ಮಕ್ಕಳೇ, ನೀವು ಸ್ವಲ್ಪ ಟ್ರಿಕ್ಸ್ ಅನ್ನ ಬಳಸಿ ಇವನ್ನೆಲ್ಲನೂ ಕೂಡ ಒಳ್ಳೆ ತರನಾಗಿ ಪರ್ಫೆಕ್ಟ್ ಮಾಡಿಕೊಂಡು ನಿಮಗೆ ಮತ್ತೆ ಏನಾದರೂ ಡೌಟ್ ಇದ್ರೆ ನಮ್ಮ ಒಂದು ಕಾರ್ಯಾಲಯಕ್ಕೆ, ನಮ್ಮ ಒಂದು ನಂಬರ್ಗೆ ಸಂಪರ್ಕಿಸಿ ನಿಮ್ಮ ಒಂದು ಸಂಶಯಗಳನ್ನ, ಡೌಟ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ನಾವು ಯಾವಾಗಲೂ ನಿಮ್ಮ ಒಂದು ಸಹಾಯ ಸಹಕಾರಕ್ಕಾಗಿ ಸಿದ್ಧರಿದ್ದೇವೆ. ಹೇಗಾದರೂ ಮಾಡಿ ನಮ್ಮ ಎಲ್ಲ ಮಕ್ಕಳು ಕೂಡ ಪಾಸ್ ಆಗಬೇಕು ಅನ್ನೋದು ನಮ್ಮ ಒಂದು ಆಸೆಯಾಗಿದೆ. ಮುಂದಿನ ನಿಮ್ಮ ಒಂದು ಭವಿಷ್ಯ ಉಜ್ವಲವಾಗಲಿ. ಆಲ್ ದ ಬೆಸ್ಟ್ ಮಕ್ಕಳೇ, ಎಲ್ಲ ಒಳ್ಳೆಯದಾಗಲಿ.